ನಂಬರ್ ಅನಾಲಜಿ. ಈ ನಂಬರ್ ಅನಾಲಜಿ ಅನ್ನೋದು ಇಡೀ ರೀಸನಿಂಗ್ ಸೆಷನ್ಗೆ ಭಾಳ ಇಂಪಾರ್ಟೆಂಟ್ ಆದ ಒಂದು ಪಾರ್ಟ್ ಐತಿ. ಇಂದಿನ ಈ ವಿಡಿಯೋದಾಗ ಇವುಗಳನ್ನ ಯಾವ ಥರ ಸೊಲ್ಯೂಷನ್ ಈಸಿಯೆಸ್ಟ್ ವೇ ಒಳಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲನೇ ಪ್ರಶ್ನೆಯನ್ನು ನೋಡೋದಾದ್ರೆ 4 9 25 ನಂತರ ಯಾವ ಒಂದು ಸಂಖ್ಯೆ ಬರ್ತದೆ ಅಂತ ಹೇಳ್ಬೇಕಾ. ಅಂದ್ರೆ ಇಲ್ಲಿ ಯಾವ ಥರ ನಂಬರ್ ಅನಾಲಜಿ ಯೂಸ್ ಮಾಡ್ತಾರಲ್ಲ ಅನ್ನೋದು ನೋಡೋದಾದ್ರೆ ಇದಕ್ಕೆ ಆಪ್ಷನ್ ತಿಳ್ಕೊಳ್ಳೋಣ. ಮೊದಲ ಆಪ್ಷನ್ ಎ 49, ಆಪ್ಷನ್ ಬಿ 36, ಆಪ್ಷನ್ ಸಿ 25. ಈ ಥರ ಕ್ವಶನ್ಗಳು ಸ್ವಲ್ಪ ಡಿಫಿಕಲ್ಟ್ ಇರ್ತಾವೆ. ಇಲ್ಲಿ ಒಂದೇ 2 ಸಂಖ್ಯೆ ಇರ್ತಾವಲ್ಲ, ಇಲ್ಲಿ ಯಾವ ಲಾಜಿಕನ್ನು ಯೂಸ್ ಮಾಡಿದಾರೆ ಅನ್ನೋದು ನೋಡ್ಕೊಂಡು ಮುಂದಿನ ಸಂಖ್ಯೆಗೆ ಅದನ್ನು ನಾವು ಇದನ್ನು ಮಾಡಬೇಕಾಕೈತಿ. ಅದರ ಸಂಬಂಧ ಇದು ಸ್ವಲ್ಪ ಡಿಫಿಕಲ್ಟ್ ಇರ್ತಾವೆ. ಲಾಜಿಕನ್ನು ಕಂಡು ಹಿಡಿದು ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಆಪ್ಷನ್ ಯಾವುದು ಅನ್ನೋದು ಗೊತ್ತಾಗೋದಿಲ್ಲ. ಆದ್ದರಿಂದ ಇನ್ನು ಈಸಿಯೆಸ್ಟ್ ವೇ ಒಳಗೆ ಯಾವ ಥರ ಮಾಡೋದನ್ನು ನೋಡೋದಾದ್ರೆ ಇಲ್ಲಿ ಫಸ್ಟ್ನೇಕ 4 ಐತಿ, ಆನಂತರ 9, ಆನಂತರ 25ಕ್ಕೆ ಯಾವ ಸಂಖ್ಯೆ ಬರ್ತದೆ ಅಂತ ಹೇಳ್ಬೇಕು. ಅಂದ್ರೆ ಇವೆರಡು ಕುರಿದು ಮೊದಲು ನಾವು ಲಾಜಿಕ್ ಕಂಡು ಹಿಡಿಬೇಕು. ಅಂದರೆ ಇಲ್ಲಿ ಏನು ಮಾಡಿದ್ದಾರೆ ನೋಡಿರಿ, ಸಿಂಪಲ್ಲಾಗಿ ಇಲ್ಲೇ ಒಂದಷ್ಟು ಜನ ಏನು ಮಾಡಕ್ಕೆ ಹೋಗಾರು, ಇವೆರಡೂ ಡಿಸ್ಟೆನ್ಸ್ ನೋಡ್ತಾರೋ. ಅಂದ್ರೆ 4 9 4 ಸಿಂಪಲ್ 5, ಅದು 25 5 20 ಬರ್ತೈತಿ. ಬಟ್ ಇಲ್ಲಿ ಆಪ್ಷನ್ ಒಳಗೆ 20 ಇಲ್ಲ. ಈ ಟೈಮ್ ಈ ಥರೊಳಗೆ ಎಲ್ಲರೂ ಇದು ಮಾಡಿಬಿಡ್ತಾರೋ. ಅದರ ಸಂಬಂಧ ಇಂಥವು ಈಸಿ ಒಳಗೆ ಮಾಡೋಕ್ಕೆ ಯಾವ ಥರ ನೋಡ್ರಿ, ಇವನ್ನ ಇಲ್ಲೇ 2ರ ವರ್ಗ, ಆನಂತರ 3ರ ವರ್ಗ. ಅಂದರೆ 2ರ ವರ್ಗ 4, 3ರ ವರ್ಗ 9 ಈ ರೀತಿ ಒಳಗೆ ಮಾಡಿದ್ದಾರೆ ಇವನ್ನ. ಆನಂತರ ಏನು ಮಾಡಿದ್ದಾರೆ ನೋಡ್ರಿ, 25 5ರ ವರ್ಗ. ಇಲ್ಲಿ ಕೆಲವೊಂದಷ್ಟು ಜನ ಏನು ಮಾಡ್ತಾರೆ ಅಂದ್ರೆ 6ರ ವರ್ಗ ತೊಗೊಂಡ್ಬಿಡ್ತಾರೆ ಡೈರೆಕ್ಟಾಗಿ. 6ರ ವರ್ಗ ಎಷ್ಟು 36 ಅಂದರೆ ಆಪ್ಷನ್ ಬಿಗೆ ಆನ್ಸರ್ನ ಹಾಕಿಬಿಡ್ತಾರೆ. ಬಟ್ ಆಪ್ಷನ್ ಬಿಗೆ ಹಾಕಿದ್ರೆ ಅದು ತಪ್ಪಾಕೈತಿ. ಯಾಕಂದ್ರೆ ಇಲ್ಲೇ ಪ್ರೈಮ್ ನಂಬರ್ ಸೀರೀಸ್ ಫಾಲೋ ಆಗೈತೆ. ಅಂದರೆ 2 ಪ್ರೈಮ, 3 ಪ್ರೈಮ್ ನಂಬರ ಆವಾಗ 5, 6 ನಂಬರ್ ಪ್ರೈಮ್ ನಂಬರ್ ಅಲ್ಲ. 6ರ ಮುಂದಿನ ಸಂಖ್ಯೆ ಅಂದರೆ 5ರ ಮುಂದಿನ ಸಂಖ್ಯೆ ಪ್ರೈಮ್ ನಂಬರ್ ಯಾವ್ದು 7. 7ರ ವರ್ಗ ಸಂಖ್ಯೆಯನ್ನು ಇಲ್ಲಿ ಆನ್ಸರಾಗಿ ಬರಿಬೇಕಾಕೈತೆ ನಾವು. ಅಂದರೆ 7ರ ವರ್ಗ ಸಂಖ್ಯೆ ಯಾವ್ದು 49. ಆದ್ದರಿಂದ ಇದು ಉತ್ತರ 49. ಈ ರೀತಿ ಸ್ವಲ್ಪ ಯೋಚನೆ ಮಾಡ್ಕೊಂಡು ಮಾಡಿರಿ. ಕೆಲವೊಂದಷ್ಟು ಜನ 36 ಅಂತ ಹಾಕಿ ಬರ್ತಾರೆ, 36 ತಪ್ಪಾಕೈತಿ. ಆನಂತರ ಇದು ಹೆಂಗೆ ತಪ್ಪಾತ ಅನಿಸ್ತೈತಿ, ಬಟ್ ಅದು ತಪ್ಪಾಗಿರ್ತೈತಿ. ಇದು ಇಂಥವು ಇದ್ದಾಗ ಸ್ವಲ್ಪ ಗಮನವಿಟ್ಟು ನೋಡ್ಕಾಸ ಆನಂತರ ಆನ್ಸರ್ ಬರೀರಿ. ಆನಂತರ ಮುಂದಿನ ಪ್ರಶ್ನೆಗೆ ಹೋಗೋಣ. 144 12, ಆನಂತರ 196 ಇದಕ್ಕೆ ಯಾವ ಸಂಖ್ಯೆ ಬರ್ತದೆ ಅಂತ ಹೇಳ್ಬೇಕು. ಇದಂತೂ ಈಸಿ ಐತಿ, ನಿಮಗೆಲ್ಲ ಬರ್ತದೆ ಅನ್ಕೊಂಡನು. ಇಲ್ಲಿ ಏನು ಮಾಡಿದಾರೆ ಅನ್ನೋದು ನೋಡೋದಾದ್ರೆ 12ರ ವರ್ಗ ಸಂಖ್ಯೆ ಅಂದ್ರೆ 12ರ ವರ್ಗ ಸಂಖ್ಯೆ ಎಷ್ಟು 144. ಅದೇ ರೀತಿ ಯಾವ ಸಂಖ್ಯೆಯ ವರ್ಗ ಸಂಖ್ಯೆ 196 ಆಕೈತೆ ಅನ್ನೋದನ್ನ ಇಲ್ಲಿ ಈಸಿ ಐತಿ. ಇದಕ್ಕೇನು ಆಪ್ಷನ್ಗೊಳಿಸೋದಕ್ಕೆ ಬೇಡ. ಯಾವ ಸಂಖ್ಯೆ ವರ್ಗ ಸಂಖ್ಯೆ 196 ಆಕೈತಿ ಅದು 14. 14ರ ವರ್ಗ ಸಂಖ್ಯೆ ಎಷ್ಟು 196. ಆದ್ದರಿಂದ ಇದಕ್ಕೆ ಉತ್ತರ 14. ಮತ್ತೊಂದು ಮುಂದಿನ ಪ್ರಶ್ನೆ ಕಡೆ ಹೋಗೋಣ. ಈಗ 14 ಇದು ಭಾಳ ಇಂಪಾರ್ಟೆಂಟ್ ಐತಿ. ಈ ಕ್ವಶನ್ ಸ್ವಲ್ಪ ಡಿಫಿಕಲ್ಟ್ ಐತಿ, ನೋಡ್ರಿ ಇದನ್ನ ಯಾವ ಥರ ಮಾಡೋದು ಅಂತೇಳಿ. 26 ನಂತರ ಯಾವ ಸಂಖ್ಯೆ ಬರ್ತದೆ ಅಂತ ಹೇಳಬೇಕು. ಇದಕ್ಕೆ ಆಪ್ಷನ್ಗಳು ನೋಡೋದಾದ್ರೆ ಆಪ್ಷನ್ ಎ 14, ಆ ಬಳಿಕ ಆಪ್ಷನ್ ಬಿ 15, ಆಪ್ಷನ್ ಸಿ 30, ಆಪ್ಷನ್ ಡಿ ಏನು ಬೇಡ, ಆಪ್ಷನ್ ಸಿ ಸಾಕ. ಈ ಥರ ಕ್ವಶನ್ಗಳ್ನ ಯಾವ ಥರ ಸೊಲ್ಯೂಷನ್ ಮಾಡ್ಬೇಕು ಅನ್ನೋದು ನೋಡಿರಿ. ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗೈತಿ. ಈ ಕ್ವಶನ್ನ ನೋಡ್ಕೋರಿ. ಇದನ್ನು ಇಲ್ಲೇ ಕಾಮನಾಗಿ ಎಲ್ಲರೂ ಏನು ಮಾಡಕ್ಕೆ ಹೋಗಾರು, ಈ ಕೂರ್ ನಡುವಿನ ಡಿಸ್ಟೆನ್ಸನ್ನು ಕಂಡು ಹಿಡಿತಾರೋ. ನೋಡೋಣ ಆ ಥರ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗ್ತೈತ್ಲೋ ಅಂತೇಳಿ. ಅಂದ್ರೆ 14 9 ಅಂದ್ರೆ -5 ಮಾಡಿದಾರು. ಇಲ್ಲಿ 26ರೊಳಗೆ -5 ಮಾಡಿದ್ರೆ 21 ಬರ್ತೈತಿ. ಈ 21 ಆಪ್ಷನ್ ಹೋಗಿ ಇಲ್ಲ. ಈ ಸಂದರ್ಭದಾಗ ಏನು ಮಾಡೋದು, ಇಲ್ಲೇ ಡಿಫಿಕಲ್ಟ್ ಆಗೈತಿ. ಈ 26 ಅನ್ನೋದು ಆಪ್ಷನ್ ಹೋಗಿ ಇಲ್ಲ. 26 5 21, ಬಟ್ 21 ಆಪ್ಷನ್ ಹೋಗಿ ಇಲ್ಲ. ಆ ಕಾರಣಕ್ಕೆ ಇದನ್ನು ಯಾವ ಥರ ಮಾಡೋದು ಅಂತೇಳಿ ಡಿಫಿಕಲ್ಟ್ ಆಕೈತಿ. ಅವಾಗನ ಈ ಕ್ವಶನ್ಗಳು ಭಾಳ ಡಿಫಿಕಲ್ಟ್ ಆಗ್ತಾ ಹೋಗ್ತಾವೆ.
ಈ ಟೈಪ್ ಇದ್ದಾಗ ಯಾವ ಥರ ಮಾಡೋದು ಅಂತ ನೋಡ್ರಿ, ಸಿಂಪಲಾಗಿ ನೋಡೋಣ. 14 ಇದು ಯಾವ ಥರ ಬಂದೈತೆ ಅನ್ನೋದು ನೋಡಿದಾರ 7 × 2 ಅಂದ್ರೆ 14, 7 + 2 ಅಂದ್ರೆ 9. ಅರ್ಥ ಆತ್ಲ? 14 ಹೆಂಗೆ ಬಂದೈತೆ ಅಂದ್ರೆ 7 × 2 ಮಾಡ್ಯಾರು. 9 ಹೆಂಗಂದ್ರೆ 7 + 2 ಅಂದರೆ 2 ಸಂಖ್ಯೆ ಅವಾಗಿರ್ಬೇಕಾ, ಆ ರೀತಿ ಮಾಡಿದಾರು. ಆದ್ದರಿಂದ ಇದಕ್ಕೆ ಆ ರೀತಿ ಮಾಡಿದ್ರೆ ನೋಡ್ರಿ, ಇದಕ್ಕೆ ಯಾವ ಥರ ಮಾಡೋದು ಅಂದ್ರೆ 13 × 2 ಅಂದರೆ 26, 13 + 2 ಅಂದ್ರೆ 15. ಈ ಪ್ರಶ್ನೆಗೆ ಉತ್ತರ ಎಷ್ಟ? 15. ಈ ಥರ ಈಜಿಯೆಸ್ಟ್ ವೇ ಒಳಗೆ ಮಾಡೋಕೆ ಕಲ್ಕೋರಿ. ಈಸಿ ಅದಾವು ಇವು, ಈಸಿ ಆಗ್ತಾವು. ಡಿಫಿಕಲ್ಟ್ ಮಾಡ್ಕೊಂಡ್ರೆ ಡಿಫಿಕಲ್ಟ್ ಆಗ್ತಾವು. ಆನಂತರ ಮುಂದಿನ ಪ್ರಶ್ನೆ ನೋಡೋಣ. 5, 125, 6 ಮುಂದಿನ ಸಂಖ್ಯೆ ಯಾವುದಂತ ಹೇಳ್ಬೇಕಾ. ಇದು ನೋಡ್ರಿ ಯಾವ ಥರ ಐತೆ ಅನ್ನೋದ. ಇದನ್ನಂತ್ರಿ ನೀವು ಮಾಡ್ದಾರೆ ಅನ್ಕೊಂಡು 5 ಇಲ್ಲೇ 125 ಐತಿ. 6 ಮುಂದಿನ ಸಂಖ್ಯೆ ಯಾವುದಂತ ಹೇಳಬೇಕು. ಇದೇನು ಈಸಿ ಐತಿ, ಇದಕ್ಕೇನು ಆಪ್ಷನ್ಗಳು ಬೇಕಾಗಿಲ್ಲ. ನೋಡ್ರಿ 5 ಅಂದ್ರೆ 5ರ ಘನಮೂಲ ಅಂದ್ರೆ 5 5 × 5 × 5 5 ಇಲ್ಲೇ 25, 25 ಇಲ್ಲೇ 125. ಈ ಥರ ಲಾಜಿಕ್ ಯೂಸ್ ಮಾಡಿದಾರೆ ಇಲ್ಲೇ. ಅಂದ್ರೆ 6ರ ಘನಮೂಲ ಎಷ್ಟಾಗೈತಿ? 6 6 36, 36 216. ಈ ರೀತಿ ಈಸಿಯೆಸ್ಟ್ ವೇ ಒಳಗೆ ಮಾಡೋಕೆ ಕಲ್ಕೋರಿ, ಈಸಿ ಆಗ್ತಾವೆ. ಈ ಥರ ಇದಕ್ಕೆ ಉತ್ತರ ಎಷ್ಟ? 216. ಆನಂತರ ಮುಂದಿನ ಪ್ರಶ್ನೆ ಕಡೆ ಹೋಗೋಣ. 36, 9, 28 ಒಂದು ಮುಂದಿನ ಸಂಖ್ಯೆ ಯಾವುದಂತ ಹೇಳ್ಬೇಕಾ. ಇದನ್ನು ಯಾವ ಥರ ಮಾಡಿದಾರೆ ನೀವು ಹೇಳ್ರಿ. ಇದಕ್ಕೆ ಆಪ್ಷನ್ಗಳು ನೋಡೋಣ. ಆಪ್ಷನ್ ಎ 8, ಆಪ್ಷನ್ ಬಿ 7, ಆಪ್ಷನ್ ಸಿ 6. ಈ ಪ್ರಶ್ನೆ ಉತ್ತರವನ್ನು ನೀವು ಕಾಮೆಂಟ್ ಮಾಡಿರಿ, ನೋಡೋಣ ಯಾರು ಎಷ್ಟು ಜನ ಈ ಪ್ರಶ್ನೆಗೆ ಉತ್ತರ ಮಾಡೋ ಎಬಿಲಿಟಿ ಐತೆ ಅಂತ ನೋಡೋಣ. ಮತ್ತು ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊರಿ. ಮತ್ತು ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ದರೆ ಮಾತ್ರ ಒಂದು ಲೈಕ್ ಕೊಡಿರಿ ಮತ್ತು ನಮಗೆ ಸಪೋರ್ಟ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತಾನೋ, ಅಲ್ಲಿವರೆಗೂ ಬಾಯ್.